ಥ್ಯಾಂಕ್ ಯು. ನಾನು ಮೈಲಾರಿಪುರ ಬೆಳಗಾವಿಯ ಜಿಲ್ಲಾ ವರದಿಗಾರ. ಪ್ರಮುಖವಾಗಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ 4-5 ದಿನಗಳಿಂದ ಸಾಕಷ್ಟು ಮಳೆ ಆಗ್ತಿರುವಂಥದ್ದು. ಹಾಗಾಗಿ ದೂದ್ ಸಾಗರ ಜಲಪಾತಕ್ಕೆ ಈಗ ಜೀವ ಕಳೆ ಬಂದಿರುವಂಥದ್ದು. ದೂದ್ ಸಾಗರ ಜಲಪಾತ ಹೇಗಿದೆ ಅನ್ನೋದನ್ನ ತೋರಿಸುವಂತ ಕೆಲಸವನ್ನ ಸದ್ಯ ಈಗ ನಾನು ಮಾಡ್ತಿರೋದು ಗಮನಿಸಬಹುದು. ಯಾವ ರೀತಿಯಾಗಿ ಜಲಪಾತ ಇದೆ ಅನ್ನೋದನ್ನ ನೋಡಬಹುದು. ಸುಮಾರು ಅಂದ್ರೆ ಹಚ್ಚ ಹಸಿರಾದಂತ ಏನು ಪ್ರಕೃತಿ ಸೌಂದರ್ಯ ಇರುವಂತ ಆ ಒಂದು ಸೌಂದರ್ಯದ ಮಧ್ಯೆ ಹಾಲ್ನೊರೆಯಂತೆ ಉಕ್ಕುವಂತ ಸುಮಾರು 310 ಮೀಟರ್ ಜೊತೆಗೆ 1017 ಅಡಿ ಎತ್ತರದಿಂದ ಧುಮುಕುವಂತ ನಯನ ಮನೋಹರ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ 2 ಕಣ್ಣು ಸಾಲೋದು. ಆದ್ರೆ ಈಗ ಏನು ಇಲ್ಲಿರುವಂತ ಆಡಳಿತ ಇಲಾಖೆ ಅಧಿಕಾರಿಗಳು ಜೊತೆಗೆ ರೈಲ್ವೆ ಇಲಾಖೆ ಸಂಪೂರ್ಣವಾಗಿ ಈ ಒಂದು ಪ್ರವಾಸಿ ತಾಣಕ್ಕೆ ಜಲಪಾತಕ್ಕೆ ಸಂಪೂರ್ಣವಾಗಿ ಕಳೆದ 3 ವರ್ಷಗಳಿಂದ ನಿರ್ಬಂಧವನ್ನ ಹೇರಿತ್ತು. ಹಾಗಾಗಿ ಈಗ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಯಾರು ಕೂಡ ಇಲ್ಲಿ ಬರ್ತಾ ಇಲ್ಲ. ಆದ್ರೆ ಇದು ದೊಡ್ಡ ಪ್ರವಾಸಿ ತಾಣ ಇರುವ ದೇಶದ 4ನೇ ಅತಿ ದೊಡ್ಡ ಜಲಪಾತ ಎಂಬ ಒಂದು ಹೆಗ್ಗಳಿಕೆಗೂ ಕೂಡ ಈ ಒಂದು ಜಲಪಾತ ಸಾಕ್ಷಿ ಆಗಿರುವಂತದ್ದು. ಆದ್ರೆ ಈಗ ಸದ್ಯ ಕಳೆದ 3 ವರ್ಷಗಳ ಹಿಂದೆ ಇಲ್ಲಿ ನಿರಂತರವಾಗಿ ಬರುವಂತಹ ಪ್ರವಾಸಿಗರು ಹುಚ್ಚಾಟವನ್ನ ಮಾಡ್ತಾ ಇದ್ರು. ಬಂದಂತವ್ರು ಇಲ್ಲಿ ರೈಲ್ವೆ ನಿಲುಗಡೆ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ರೈಲ್ವೆ ಮೇಲೆ ಕಲ್ಲು ತೂರಾಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಹಾಗಾಗಿ ಸಂಪೂರ್ಣವಾಗಿ ಪ್ರವಾಸಿಗರೇ ನಿರ್ಬಂಧವನ್ನ ಹೇರುವಂತದ್ದು. ಯಾರಾದ್ರೂ ಪ್ರವಾಸಿಗರು ಬರಬೇಕಾದ್ರೆ ಇಲ್ಲಿ ಅನುಮತಿಯನ್ನ ಪಡೆದುಕೊಳ್ಳೋದು ಕಡ್ಡಾಯ. ಹಾಗಾಗಿ ನಾವು ಕೂಡ ಈ ಒಂದು ಅನುಮತಿಯನ್ನ ಪಡೆದುಕೊಂಡು ಈ ಒಂದು ಜಲಪಾತಕ್ಕೆ ದೂದ್ ಸಾಗರ್ ಜಲಪಾತಕ್ಕೆ ಸದ್ಯ ಬಂದಿರುವಂತದ್ದು ಯಾವ ರೀತಿ ಇದೆ ಅನ್ನೋದನ್ನು ನೋಡಬಹುದು. ಸಂಪೂರ್ಣವಾಗಿ ಗುಡ್ಡವನ್ನೇ ಕರೆದುಕೊಂಡು ಹಾಲ್ನೊರೆಯಂತೆ ಉಕ್ಕುವಂತ ಈ ಒಂದು ದೃಶ್ಯ ಏನು ನಯನ ಮನೋಹರ ಪ್ರಕೃತಿ ಸೌಂದರ್ಯ ಭೂಲೋಕದ ಸ್ವರ್ಗದಂತಿರುವಂತದ್ದು. ಜೊತೆಗೆ ಸುಮಾರು 4-5 ದಿನಗಳ ಹಿಂದಷ್ಟೇ ಮಳೆ ಈ ಭಾಗದಲ್ಲಿ ಆರಂಭ ಆಗಿರುವಂತದ್ದು. ಹಾಗಾಗಿ 25ರಷ್ಟು ಮಾತ್ರ ಜಲಪಾತ ಈಗ ಉಕ್ಕೇರಿ ಹರಿತಾ ಇರುವಂತದ್ದು. ಆದ್ರೆ ಇನ್ನೂ ಮಳೆ ಆಗಬೇಕು. ಆದ್ರೆ ಸಾಕಷ್ಟು ಮಳೆ ಪ್ರಮಾಣ ಕಡಿಮೆ ಇರೋದ್ರಿಂದ ಸದ್ಯಕ್ಕೆ ಈ ರೀತಿಯಾದಂತಹ ಸ್ಥಿತಿ ಇರುವಂತದ್ದು. ಪ್ರಕೃತಿ ಸೌಂದರ್ಯವನ್ನ ಸವಿಯೋದಕ್ಕೆ ಈಗ ಪ್ರವಾಸಿಗರಿಲ್ಲ. ಆದ್ರೆ ಒಂದಿಷ್ಟು ನಿಯಮಾವಳಿಗಳನ್ನ ಹಾಕಿ ಇಲ್ಲಿ ಪ್ರವಾಸಿಗರಿಗೆ ಅವಕಾಶವನ್ನ ಕೊಡಬೇಕಿತ್ತು ಅನ್ನೋದು ಪ್ರವಾಸಿಗರ ಒಂದು ಒತ್ತಾಯ ಕೂಡ ಇರುವಂತದ್ದು. ಗೋವಾ ಕರ್ನಾಟಕ ಗಡಿಯಲ್ಲಿ ಇರುವಂತಹ ವಿಶ್ವ ಪ್ರಸಿದ್ಧವಾದಂತಹ ಜಲಪಾತಕ್ಕೆ ಅವಕಾಶವನ್ನು ಕೊಡಲೇಬೇಕು ಅನ್ನೋದು ಪ್ರವಾಸಿಗರ ಒಂದು ಒತ್ತಾಯ ಕೂಡ ಆಗಿರುವಂತದ್ದು. ಆದ್ರೆ ಅದಕ್ಕೆ ಅವಕಾಶವನ್ನ ಇಲ್ಲಿರುವಂತಹ ಆಡಳಿತ ಅಧಿಕಾರಿಗಳು ರೈಲ್ವೆ ಇಲಾಖೆ ಕೊಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಬರುವಂತ ಒಂದೇ ಒಂದು ಮಾರ್ಗ, ಅದು ರೈಲು ಮಾರ್ಗ ಸಾಕಷ್ಟು ಕಡಿದಾದ ಸುಮಾರು 12 ಟನಲ್ಗಳು 12 ಸುರಂಗ ಮಾರ್ಗಗಳನ್ನ ದಾಟಿಕೊಂಡು ಈ ಒಂದು ಜಲಪಾತಕ್ಕೆ ಬರಬೇಕು. ಸಾಕಷ್ಟು ಕಠೋರ ಹಾದಿ ಇರುವಂತದ್ದು. ಹಾಗಾಗಿ ಇಲ್ಲಿ ಬರುವಂತವ್ರು ಎಲ್ಲರೂ ಕೂಡ ಹುಚ್ಚಾಟವನ್ನ ಮಾಡೋದು, ಪಾರ್ಟಿಗಳನ್ನ ಮಾಡುದು, ಮದ್ಯದ ಬಾಟಿಲ್ಗಳನ್ನ ಪ್ರಕೃತಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ರು. ಹಾಗಾಗಿ ಅದಕ್ಕೆ ಧಕ್ಕೆ ಆಗಬಾರ್ದು, ಪ್ರಕೃತಿ ಸೌಂದರ್ಯ ಹಾಗೆ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಸದ್ಯಕ್ಕೆ ನಿರ್ಬಂಧವನ್ನ ಹೇರಿದ್ದಾರೆ. ಆದ್ರೆ ಅದಕ್ಕೆಲ್ಲಕ್ಕೂ ಕೂಡ ಕಡಿವಾಣ ಹಾಕಿ ಏನು ಈ ಒಂದು ಜಲಪಾತಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನೋದು ಕೂಡ ಒತ್ತಾಯ ಕೂಡ ಇರುವಂತದ್ದು. ಈ ಒಂದು ಜಲಪಾತ ಸದ್ಯ ಈಗ ಮೈದುಂಬಿ ಹರಿತಾ ಇರುವಂತದ್ದು ನೋಡಬಹುದು. ಯಾವ ರೀತಿಯಾಗಿ ಬರ್ತಾ ಇದೆ ಅನ್ನೋದನ್ನ ಸುಮಾರು ಹಾಲ್ನೊರೆಯಂತೆ ಉಕ್ಕಿ ಹರಿದು ಸುಮಾರು 310 ಅಡಿ ಮೀಟರ್ನಷ್ಟು ಕೆಳಗಡೆ ಏನು ಬೀಳುವಂತ ಈ ನಯನ ಮನೋಹರ ದೃಶ್ಯವನ್ನ ನೋಡೋದಕ್ಕೆ 2 ಕಣ್ಣು ಸಾಲೋದು. ಹಾಗಾಗಿ ಈ ಒಂದು ದೃಶ್ಯ ಈಗ ಏನು ಮಾಂಡೋವಿ ನದಿಗೆ ಅಂದ್ರೆ ಈ ಎಲ್ಲ ನೀರು ಕೂಡ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಗಡಿ ಭಾಗದಲ್ಲಿ ಇರುವಂತ ಈ ಒಂದು ದೂದ್ ಸಾಗರ ಜಲಪಾತ ಸಮುದ್ರ ಇಲ್ಲಿರುವಂತ ನೀರು ಎಲ್ಲವೂ ಕೂಡ ಮಾಂಡೋವಿಗೆ ಸೇರುತ್ತೆ. ಮಾಂಡೋವಿಯಿಂದ ಸುಮಾರು ಅದು ಸಮುದ್ರಕ್ಕೆ ಪಾಲಾಗುತ್ತೆ. ಹಾಗಾಗಿ ಸುಮಾರು ಏನು ದೇಶದ 4ನೇ ಅದ್ಭುತಗಳಲ್ಲಿ ಒಂದಾಗಿರುವಂತಹ ದೇಶದ 4ನೇ ಅತಿ ದೊಡ್ಡ ಜಲಪಾತ ಕೂಡ ಇದು ಆಗಿರುವಂತದ್ದು. ಹಾಗಾಗಿ ಇದಕ್ಕೆ ಅವಕಾಶವನ್ನ ಕೊಡಬೇಕು. ಈ ಒಂದು ಪ್ರಕೃತಿ ಸೌಂದರ್ಯವನ್ನ ಸವಿಯೋದಕ್ಕೆ ಅವಕಾಶವನ್ನ ಕೊಡಬೇಕು. ಜೊತೆಗೆ ಭೂಲೋಕದ ಸ್ವರ್ಗದಂತಿರುವಂತಹ ಈ ಜಲಪಾತಕ್ಕೆ ಅವಕಾಶವನ್ನು ಕೊಡಿ ಅನ್ನೋದ್ಲೆ ಪ್ರವಾಸಿಗರು ಒತ್ತಾಯವನ್ನ ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ನಿಯಮಗಳನ್ನ ಕೆಲವೊಂದಿಷ್ಟು ಕಡಿವಾಣಗಳನ್ನ ಹಾಕಿ ಇದಕ್ಕೆ ಅವಕಾಶವನ್ನ ಕೊಡಬೇಕು, ಪ್ರವಾಸಿ ತಾಣವನ್ನ ಡೆವಲಪ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಬಂದಂತಹ ಪ್ರವಾಸಿಗರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಆಡ, ಬೆಳಗಾವಿ.